ಎಲ್ಲರಿಗೂ ನಮಸ್ಕಾರ. ಈ ವಿದ್ಯಾಲೋಕದ ಶೈಕ್ಷಣಿಕ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಂದು ಕಲಿಸುತ್ತಿರುವಂತಹ ವಿಷಯ ವಿಜ್ಞಾನ, ತರಗತಿ 6, ಅಧ್ಯಾಯ ಬೆಳಕು ಮತ್ತು ನಾನೇ ನಿಮ್ಮ ಶಿಕ್ಷಕಿ ವಾಣಿ ನಾಯ್ಕ್. ಮಕ್ಕಳೇ, ಬೆಳಕು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೇನೋ ಸೂರ್ಯ ಅಲ್ವಾ? ಸೂರ್ಯನಿಂದ ನಾವು ಬೆಳಕನ್ನ ಪಡಿತೇವೆ. ಬೆಳಕಿನ ಬಗ್ಗೆ ಎಲ್ಲರೂ ಕೇಳಿದ್ದೀರಾ ಅಲ್ವಾ? ಹಾಗಾದ್ರೆ ಇವತ್ತಿನ ತರಗತಿನಲ್ಲಿ ನಾವು ಬೆಳಕಿನ ಬಗ್ಗೆ ಏನೇನೆಲ್ಲ ಕಲಿತಾ ಇದ್ದೇವೆ ನೋಡಿ. ಮೊದಲನೇದಾಗಿ ಬೆಳಕಿನ ಪ್ರಾಮುಖ್ಯತೆಯನ್ನ ನಾವು ತಿಳ್ಕೊತಾ ಇದ್ದೇವೆ, ಹಾಗೂ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳ ಅರಿವನ್ನ ಮೂಡಿಸ್ಕೊತಾ ಇದ್ದೇವೆ, ಹಾಗೂ ಪಾರದರ್ಶಕ, ಅಪಾರದರ್ಶಕ ಹಾಗೂ ಅರೆ ಪಾರದರ್ಶಕ ವಸ್ತುಗಳ ಬಗ್ಗೆ ತಿಳ್ಕೊತಾ ಇದ್ದೇವೆ ಮತ್ತು ಅದರ ವ್ಯತ್ಯಾಸವನ್ನ ತಿಳ್ಕೊತಾ ಇದ್ದೇವೆ. ಜೊತೆಗೆ ಛಾಯೆಗಳ ಉಂಟಾಗುವಿಕೆಯನ್ನು ಕಲಿತಾ ಇದ್ದೇವೆ, ಹಾಗೂ ದರ್ಪಣಗಳು ಮತ್ತು ಪ್ರತಿಫಲನದ ಬಗ್ಗೆ ತಿಳ್ಕೊತಾ ಇದ್ದೇವೆ. ಹಾಗಾದ್ರೆ ಮೊದಲನೇದಾಗಿ ಪರಿಚಯದಿಂದ ಶುರು ಮಾಡೋಣ ಅಲ್ವಾ? ನಾವು ವಸ್ತುಗಳನ್ನು ಯಾವಾಗ ನೋಡ್ಲಿಕ್ಕೆ ಸಾಧ್ಯ? ಇವಾಗ ಒಂದು ವಸ್ತು ಇದೆ ಅಂದ್ರೆ ಅದು ನಮ್ಗೆ ಯಾವಾಗ ಕಾಣುತ್ತೆ? ಅದ್ರ ಮೇಲೆ ಬೆಳಕು ಬಿದ್ದಾಗ ತಾನೇ ವಸ್ತು ಕಾಣುತ್ತೆ. ಇವಾಗ ಒಂದು ಕತ್ಲು ಕೋಣೆಯಲ್ಲಿ ನಿಮ್ಗೆ ಹಾಕಿಟ್ರೆ ಆ ಕತ್ಲು ಕೋಣೆಯಲ್ಲಿ ನಿಮ್ಗೆ ಏನಾದ್ರೂ ವಸ್ತುಗಳು ಕಾಣಿಸ್ತಾವ? ಇಲ್ಲ, ಏನೂ ವಸ್ತುಗಳು ಕಾಣಿಸಲ್ಲ ಅಲ್ವಾ? ನಿಮ್ಗೆ ಆ ವಸ್ತುಗಳನ್ನ ನೋಡ್ಬೇಕು ಅಂದ್ರೆ ಬೆಳಕು ಬೇಕು. ಲೈಟ್ ಆನ್ ಮಾಡ್ತೀರಾ ಅಲ್ವಾ? ಹೌದಲ್ವಾ? ಇಲ್ಲ ಅಂದ್ರೆ ಎಲ್ಲಿಗೋದ್ರೂ ಹೋಗಿ ಡಿಕ್ಕಿ ಹೊಡಿತೀರಾ, ಹೌದಲ್ವಾ? ಕಾರಣ ಏನು? ಬೆಳಕು ಇಲ್ಲ. ಬೆಳಕು ಇದ್ದಾಗ ಮಾತ್ರ ನಮ್ಗೆ ವಸ್ತುಗಳು ಗೋಚರ ಆಗ್ತವೆ ಅಂತ ನಾವು ಹೇಳ್ಬೋದು. ಬೆಳಕು ನಮ್ಮ ಸುತ್ತಮುತ್ತಲಿನ ವಸ್ತುವಿನ ಮೇಲೆ ಬಿದ್ದಾಗ ನಾವು ವಸ್ತುಗಳನ್ನ ಕಾಣ್ಬೋದು. ಯಾವ್ದಾದ್ರು ಒಂದು ವಸ್ತು ಮೇಲೆ ಬೆಳಕು ಬಿದ್ದಾಗ ನಮ್ಗೆ ವಸ್ತುಗಳು ಕಾಣುತ್ತೆ, ತಿಳಿತಾ? ಇನ್ನು ಬೆಳಕು ಏನಿದೆ ಅದು ಸರಳ ರೇಖೆನಲ್ಲಿ ಚಲಿಸುತ್ತೆ, ತಿಳಿತಾ? ಹೀಗೆ ಅಡ್ಡಾದಿಡ್ಡಿ ಹೋಗೋದನ್ನ ನೋಡಿದ್ದೀರಾ? ಬೆಳಕು ನೀರಾದು ಅಡ್ಡಾದಿಡ್ಡಿ ಹೋಗ್ಲಿಕ್ಕೆ ಅಲ್ಲ ಅಲ್ವಾ? ಬೆಳಕು ನೇರವಾಗಿ ಹೋಗತ್ತೆ. ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ ನೋಡಿ. ಒಂದು ಟಾರ್ಚ್ ನಿಂದ ಬೆಳಕನ್ನು ಬಿಟ್ಟಾಗ ಇಲ್ಲಿ ನೀವು ಗಮನಿಸಬಹುದು, ನೇರ ಸರಳ ರೇಖೆನಲ್ಲಿ ಹೋಗ್ತಾ ಇದೆ, ಹೌದಲ್ವಾ? ಹೀಗೆ ಅಡ್ಡಾದಿಡ್ಡಿ ಎಲ್ಲೂ ಹೋಗ್ತಾ ಇಲ್ಲ, ಅದು ಸರಳವಾಗಿ ಹೋಗ್ತಾ ಇದೆ ಅಲ್ವಾ? ಇವಾಗ ಈ ನಿಂಬೆ ಹಣ್ಣಿನ ಮೇಲೆ ಬೆಳಕು ಬಿದ್ದಿದೆ. ಬೆಳಕು ಬಿದ್ದಾಗ ಆ ನಿಂಬೆ ಹಣ್ಣು ನಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಇನ್ನು ಬೆಳಕಿನ ಆಧಾರದ ಮೇಲೆ ವಸ್ತುಗಳನ್ನ 4 ವಿಧಗಳಾಗಿ ವಿಂಗಡಿಸಬಹುದು ನೋಡಿ. ಬೆಳಕಿನ ಆಧಾರದ ಮೇಲೆ ವಸ್ತುಗಳನ್ನ ನಾವು ವಿಂಗಡಣೆ ಮಾಡಬಹುದು. ಅದು ಎಷ್ಟು? 4 ವಿಧಗಳಲ್ಲಿ. ಹೇಗೆ ನೋಡೋಣ. ಮೊದಲನೇದಾಗಿ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು. ಇದು ಹೇಗೆ ಕಾಣ್ತವೆ ನೋಡಿ. ಸ್ವಯಂ ಪ್ರಕಾಶವುಳ್ಳ ವಸ್ತು ಈ ರೀತಿ ಕಾಣುತ್ತೆ. ಇದು ಒಂದು ಸ್ವಯಂ ಪ್ರಕಾಶವುಳ್ಳ ಪುಡಿ, ಆಯ್ತಾ? ಇದಕ್ಕೆ ಯಾರು ಬೆಳಕನ್ನ ಹಾಕಿಲ್ಲ. ಆ ಪುಡಿನ ಏನ್ ಮಾಡ್ತಾ ಇದೆ? ಬೆಳಕನ್ನ ಬೀಳ್ತಾ ಇದೆ, ಆಯ್ತಾ? ಸ್ವಯಂ ಪ್ರಕಾಶವುಳ್ಳ ಅಂದ್ರೆ ಸ್ವಂತದಕ್ಕೆ ಬೆಳಕು ಇದೆ, ಆಯ್ತಾ? ಇನ್ನು ಪಾರದರ್ಶಕ ವಸ್ತುಗಳು. ಪಾರದರ್ಶಕ ಅಂದ್ರೆ ಏನು? ಇಲ್ಲಿ ನೋಡಿ, ಒಂದು ಬದಿಯಿಂದ ಒಂದು ವಸ್ತುವಿನಿಂದ ನಾವು ನೋಡಿದಾಗ ಅದರ ಇನ್ನೊಂದು ಬದಿ ನಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಅದು ಪಾರದರ್ಶಕ ವಸ್ತು. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಬ್ಬ ಮನುಷ್ಯ ಈ ಗಾಜನ್ನ ಹಿಡ್ಕೊಂಡಿದ್ದಾನೆ ಅಲ್ವಾ? ಗಾಜಿನ ಇನ್ನೊಂದು ಬದಿಯಲ್ಲಿ ಅವನ ಕೈ ಇದೆ. ಆ ಕೈ ಕೂಡ ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ಪಾರದರ್ಶಕ ವಸ್ತು. ಇನ್ನ ಅಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದ್ರೆ ಹೇಳ್ಬೋದಾ ನೀವು ಏನಂತ? ಪಾರದರ್ಶಕ ಅಂದ್ರೆ ಒಂದು ವಸ್ತುವಿನಿಂದ ನೋಡಿದಾಗ ಅದರ ಇನ್ನೊಂದು ಬದಿ ಕೂಡ ಕಾಣ್ತಾ ಇದೆ. ಅಪಾರದರ್ಶಕ ಅಂದ್ರೆ ಆತರ ಇನ್ನೊಂದು ಬದಿ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಒಂದು ದೊಡ್ಡ ಚೆಂಡನ್ನ ತಂದಿಟ್ಟಿದ್ದಾರೆ. ಇದರ ಹಿಂದೆ ಕಟ್ಟಡ ಇದೆ. ಈ ಕಟ್ಟಡ ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇಲ್ಲ. ಅಂದ್ರೆ ಅಪಾರದರ್ಶಕ ಅಂತ ಹೇಳಿ ಹೇಳ್ಬೋದು. ಇನ್ನು 4ನೇದು ಅರೆ ಪಾರದರ್ಶಕ. ಅರೆ ಪಾರದರ್ಶಕ ಅಂದ್ರೆ ಏನು? ಅರೆ ಅಂದ್ರೆ ಏನು? ಅರ್ಧಂಬರ್ಧ ಅಲ್ವಾ? ಅರ್ಧಂಬರ್ಧ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಹುಡುಗಿ ಈ ಗಾಜಿನ ಹಿಂದೆ ನಿಂತಿದ್ದಾಳೆ, ಆಯ್ತಾ? ಈ ಗಾಜಿನಲ್ಲಿ ಅವಳು ನಿಂತಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಮ್ಗೆ ಏನೋ ಮಸ್ಕಾಗಿ ಕಾಣ್ತಾ ಇದೆ ಅಲ್ವಾ? ಆದ್ರೆ ಆ ಹುಡುಗಿಯ ಮುಖ ಸರಿಯಾಗಿ ನಮ್ಗೆ ಕಾಣ್ತಾ ಇಲ್ಲ, ಮಸ್ಕಾಗಿ ಕಾಣಿಸ್ತಾ ಇದೆ, ಗೊತ್ತಾಯ್ತಾ? ಈ ರೀತಿ 4 ವಸ್ತುಗಳಾಗಿ ವಿಂಗಡಿಸಬಹುದು. ಯಾವ್ಯಾವುದು?
ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು, ಪಾರದರ್ಶಕ ವಸ್ತುಗಳು, ಅಪಾರದರ್ಶಕ ವಸ್ತುಗಳು ಹಾಗೂ ಅರೆ ಪಾರದರ್ಶಕ ವಸ್ತುಗಳು. ತಿಳಿತಾ? ಇನ್ನ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂದ್ರೆ ಏನು? ಸ್ವಂತ ಬೆಳಕನ್ನು ಹೊಮ್ಮಿಸುವ ವಸ್ತುಗಳೇ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು. ಈ ಚಿತ್ರನ ನಾವು ನೋಡಿದ್ವಿ ಅಲ್ವಾ? ನಾನು ಹೇಳ್ದೆ ಇದು ತನ್ನಲ್ಲೇ ಬೆಳಕನ್ನು ಹೊಂದಿರುತ್ತೆ. ಅಂದ್ರೆ ಈ ವಸ್ತುಗಳಿಗೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ ಇದು ಕಾಣಿಸ್ಬೇಕು ಅಂದ್ರೆ. ತಂತಾನೆ ಇವು ಹೊಳಿತವೆ. ಆಯ್ತಾ? ಹೊಳೆದು ಬಿಟ್ಟು ಈ ವಸ್ತುಗಳು ನಮ್ಗೆ ಕಾಣಿಸ್ಲಿಕ್ಕೆ ಸಿಗತ್ತೆ. ಉದಾಹರಣೆಗೆ ಸೂರ್ಯ, ಟಾರ್ಚ್ ಬಲ್ಬು, ವಿದ್ಯುತ್ ಬೆಳಕು ಇವೆಲ್ಲ. ಸೂರ್ಯ ನೋಡಿ, ಇದು ನೈಸರ್ಗಿಕವಾಗಿ ಸ್ವಯಂ ಪ್ರಕಾಶ ಅಂದ್ರೆ ತನ್ನಲ್ಲಿ ತಾನೇ ಬೆಳಕು ಇದೆ ಅಲ್ವಾ? ಸೂರ್ಯನಿಗೆ ಯಾರಾದ್ರೂ ಹೋಗ್ಬಿಟ್ಟು ಬೆಳಕು ಕೊಡ್ಬೇಕಾಗತ್ತಾ? ಇಲ್ಲ ಅಲ್ವಾ? ತನ್ನಲ್ಲೇ ಬೆಳಕು ಇದೆ. ಆ ಸೂರ್ಯ ನಮಗೆಲ್ಲ ಬೆಳಕು ಕೊಡ್ತಾನೆ ಅಲ್ವಾ? ನಾವು ಸೂರ್ಯನಿಗೆ ಬೆಳಕು ಕೊಡಲ್ಲ. ಹೌದಲ್ವಾ? ನೋಡಿ, ಇದು ಒಂದು ಸೂರ್ಯನ ಚಿತ್ರ. ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ. ಸ್ವಯಂ ಪ್ರಕಾಶವುಳ್ಳ ವಸ್ತು. ಆಯ್ತಾ? ಇನ್ನು ವಿದ್ಯುತ್ ಬೆಳಕು ಮತ್ತು ಟಾರ್ಚ್ ಬಲ್ಬು ನೋಡಿ. ವಿದ್ಯುತ್ ಬೆಳಕು ಮತ್ತು ಟಾರ್ಚ್ ಬಲ್ಬ್ ಅನ್ನ ನೋಡಿ. ಇದರಲ್ಲೂ ಕೂಡ ಕೃತಕ ಸ್ವಯಂ ಪ್ರಕಾಶವುಳ್ಳ ವಸ್ತು ಇದೆ. ಕೃತಕ ಅಂದ್ರೆ ಬಲ್ಬಿಗೆ ನಾವು ವಿದ್ಯುತ್ ಅನ್ನ ಕೊಡ್ತೇವೆ ಹಾಗೂ ಟಾರ್ಚ್ಗೆ ನಾವೇನ್ ಮಾಡ್ತಾ ಇದ್ದೇವೆ? ಶೆಲ್ ಅನ್ನ ಹಾಕ್ತಾ ಇದ್ದೇವೆ ಅಲ್ವಾ? ಇದನ್ನ ಹಾಕ್ಬಿಟ್ಟು ನಾವು ಕೃತಕವಾಗಿ ಸ್ವಯಂ ಪ್ರಕಾಶವುಳ್ಳ ವಸ್ತುವಾಗಿ ಮಾಡ್ತಾ ಇದ್ದೇವೆ ಅದನ್ನ. ಸ್ವಯಂ ಪ್ರಕಾಶವುಳ್ಳ ವಸ್ತುಗಳಂದ್ರೆ ಗೊತ್ತಾಯ್ತಾ? ಇನ್ನ ಪಾರದರ್ಶಕ ವಸ್ತುಗಳು. ಯಾವುದಾದರೂ ವಸ್ತುವಿನ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ಅದು ಪಾರದರ್ಶಕ ವಸ್ತು. ಇವಾಗ ಒಂದು ಗಾಜಿನ ಚಿತ್ರ ತೋರಿಸಿದ್ದೆ ಅಲ್ವಾ? ಒಂದು ಹುಡುಗಿ ಅದನ್ನ ಹಿಡ್ಕೊಂಡಿದ್ಲು ಅಥವಾ ಒಬ್ಬ ಮನುಷ್ಯ ಆ ಗಾಜನ್ನ ಹಿಡ್ಕೊಂಡಿದ್ದ. ಅದರ ಇನ್ನೊಂದು ಬದಿ ಕೂಡ ನಮ್ಗೆ ಕಾಣಿಸ್ತಾ ಇತ್ತು. ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನಿಂದ ನಾವು ಇನ್ನೊಂದು ಬದಿನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದು ಪಾರದರ್ಶಕ ವಸ್ತು. ಉದಾಹರಣೆಗೆ ನೀರು ಮತ್ತು ಗಾಜು. ಇವಾಗ ಒಂದು ಪಾತ್ರೆನಲ್ಲಿ ನೀರನ್ನ ಹಾಕಿ, ಆಯ್ತಾ? ನೀರನ್ನ ಮುಖಾಂತರ ನೀವು ಕೆಳಗೆ ನೋಡಿ, ಆಯ್ತಾ? ಆಗ ನಿಮ್ಗೆ ಪಾತ್ರೆ ಕಾಣಿಸುತ್ತೆ ಇಲ್ಲ? ನೀರಿನಿಂದ ನೋಡಿದಾಗ ಕಾಣಿಸುತ್ತೆ ಅಲ್ವಾ? ಗಾಜು ಕೂಡ ಕಾಣಿಸುತ್ತೆ. ಅದರಿಂದ ಇವನ್ನ ಪಾರದರ್ಶಕ ವಸ್ತು ಅಂತ ಹೇಳ್ಬೋದು. ನೋಡಿ, ನೀರಿನ ಮುಖಾಂತರ ನೋಡ್ಬೋದು. ಹಾಗೆ ಒಂದು ಗಾಜಿನ ಲೋಟದಲ್ಲಿ ನಾವು ನೀರ್ ಹಾಕಿದ್ದೇವೆ ಅಂದ್ರೆ ಅದರಲ್ಲಿ ನೀರಿರೋದು ನಮ್ಗೆ ಕಾಣಿಸುತ್ತೆ ಅಲ್ವಾ? ಇವೆರಡು ಪಾರದರ್ಶಕ ವಸ್ತು ಅಂತ ಹೇಳ್ಬೋದು. ಇದಲ್ಲದೆ ಇನ್ನು ಹಲವಾರು ವಸ್ತುಗಳು ಇದ್ದಾವೆ. ಆಯ್ತಾ? ಇನ್ನು ಅಪಾರದರ್ಶಕ ವಸ್ತುಗಳು. ಯಾವುದಾದರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವಿಲ್ಲದಿದ್ದರೆ ಅದು ಅಪಾರದರ್ಶಕ ವಸ್ತು ಆಗತ್ತೆ. ಅಂದ್ರೆ ಇವಾಗ ಇದು ನನ್ನ ಕೈ, ಆಯ್ತಾ? ನಾನು ಹೀಗೆ ಅಡ್ಡ ಹಿಡ್ದೆ. ಇವಾಗ ನಿಮ್ಗೆ ನನ್ನ ಮುಖ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇದು ಅಪಾರದರ್ಶಕ ವಸ್ತು ಅಲ್ವಾ? ತನ್ನ ಮುಖಾಂತರ ಅಂದ್ರೆ ಹೀಗೆ ಕೈಯನ್ನ ಹಿಡ್ದಾಗ ನಿಮ್ಗೆ ನನ್ನ ಮುಖ ನೋಡ್ಲಿಕ್ಕೆ ಇದು ಕೈ ಬಿಡ್ತಾ ಇಲ್ಲ ಈ ವಸ್ತು ಅಲ್ವಾ? ಅಂದ್ರೆ ವಸ್ತುವಿನ ಮೂಲಕ ನೋಡಲು ಸಾಧ್ಯ ಆಗ್ತಾ ಇದ್ರೆ ಅದನ್ನ ಅಪಾರದರ್ಶಕ ಅಂತ ಹೇಳಿ ಹೇಳ್ತಾರೆ. ಉದಾಹರಣೆಗೆ ನೋಟ್ ಪುಸ್ತಕ, ಪೆನ್ನು, ಬಟ್ಟೆಯ ಚೂರು ಇವೆಲ್ಲ. ಆಯ್ತಾ? ಇದೆಲ್ಲ ಏನು? ಅಪಾರದರ್ಶಕ ವಸ್ತುಗಳು. ಒಂದು ಪುಸ್ತಕನ ಹಿಂಗೆ ಹಿಡಿದು ನೋಡಿ, ಅದರ ಮುಖಾಂತರ ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯನಾ? ಪೆನ್ನಿನ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯನಾ? ಅಥವಾ ಬಟ್ಟೆ ಚೂರನ್ನ ತಗೊಳ್ಳಿ, ನೋಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಅಪಾರದರ್ಶಕ ವಸ್ತುಗಳಾಗ್ತವೆ. ಇನ್ನ ಅರೆ ಪಾರದರ್ಶಕ ವಸ್ತುಗಳು. ಇದ್ರ ಬಗ್ಗೆ ನಾನು ಹೇಳ್ದೆ ಅಲ್ವಾ? ಅರೆ ಪಾರದರ್ಶಕ ಅಂದ್ರೆ ಇದರಲ್ಲಿ ಅರ್ಧಂಬರ್ಧ ಕಾಣ್ತಾ ಇರುತ್ತೆ. ತುಂಬಾ ಸ್ಪಷ್ಟವಾಗಿ ಅಲ್ಲದಿದ್ದರೂ ಕೆಲವು ವಸ್ತುಗಳ ಮೂಲಕ ನೋಡಬಹುದು. ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ. ಇವಾಗ ಒಂದು ಚಿತ್ರನ ನೋಡಿದ್ವಿ ನಾವು. ಒಂದು ಗಾಜಿನ ಹಿಂದೆ ಒಂದು ಹುಡುಗಿ ನಿಂತಿದ್ಲು. ಅವಳು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹುಡುಗಿ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇತ್ತು, ಆದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ? ಕೆಲವು ವಸ್ತುಗಳ ಮೂಲಕ ನೋಡ್ಬೋದು, ಆದ್ರೆ ಸ್ಪಷ್ಟವಾಗಿ ಕಾಣಲ್ಲ. ಅಂತ ವಸ್ತುಗಳೇ ಅರೆ ಪಾರದರ್ಶಕ ವಸ್ತುಗಳು. ನೀವ್ ಒಂದೆರಡು ಉದಾಹರಣೆ ಹೇಳ್ಬೋದಾ? ಹೇಳಿ ನೋಡೋಣ, ಏನು ಅಂತ ಹೇಳಿ. ನೋಡಿ, ಪಾಲಿಥಿನ್ ಹಾಳೆ ಅಥವಾ ಬೆಣ್ಣೆ ಕಾಗದ ಅಂತಾನು ಹೇಳ್ತಾರೆ. ಇದು ಈ ತರದ ಒಂದು ಹಾಳೆನ ನೀವು ನೋಡಿರ್ಬೋದು, ಆಯ್ತಾ? ಅಥವಾ ಇದನ್ನ ಟ್ರೇಸಿಂಗ್ ಪೇಪರ್ ಅಂತಾನು ಹೇಳ್ತಾರೆ, ಗೊತ್ತಾ? ಟ್ರೇಸಿಂಗ್ ಪೇಪರ್ ಅನ್ನ ಹೀಗೆ ಹಿಡಿದು ನೋಡಿ ನೀವು, ನಿಮ್ಗೆ ಅಸ್ಪಷ್ಟವಾಗಿ ಕಾಣಿಸ್ತಾ ಇರತ್ತೆ. ತಿಳಿತಾ? ಇನ್ನ ಇಲ್ಲಿ ಒಂದು ಚಟುವಟಿಕೆನ ನಾನು ಕೊಡ್ತಾ ಇದ್ದೇನೆ.
ಕೆಳಗೆ ಕೆಲವೊಂದು ವಸ್ತುಗಳು ಇದಾವೆ. ಇವುಗಳು ಪಾರದರ್ಶಕನ, ಅಪಾರದರ್ಶಕ ಅಥವಾ ಅರೆ ಪಾರದರ್ಶಕ ಅಥವಾ ಸ್ವಯಂ ಪ್ರಕಾಶತೆ, ಇದನ್ನು ನನಗೆ ಹೇಳಿ. ಆಯ್ತಾ? ಇಲ್ಲಿ ಒಂದು ಗೊಂಬೆಯ ಚಿತ್ರ ಇದೆ, ಹಾಗೂ ಒಂದು ಗಾಜಿನ ಬಾಟಲಿ ಇದೆ, ಹಾಗೂ ಒಂದು ಪುಸ್ತಕ ಇದೆ, ಹಾಗೂ ಒಂದು ಮೇಣದ ಬತ್ತಿಯ ಚಿತ್ರ ಇದೆ. ಇವಾಗ ನಾನು ನಿಮ್ಗೆ ಸಮಯ ಕೊಡ್ತೀನಿ, ನೀವು ಹೇಳ್ಬೇಕು ನನಗೆ ಏನು ಅಂತ ಹೇಳಿ. ಕಷ್ಟ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇಲ್ವಾ? ಸುಲಭ ಇದೆ, ಪ್ರಯತ್ನ ಮಾಡಿ. ನೋಡಿ, ಇವಾಗ ಇಲ್ಲಿ ಒಂದು ಗೊಂಬೆ ಇದೆ ಅಲ್ವಾ? ಗೊಂಬೆಯ ಹಿಂದೆ ಗೋಡೆ ಇದೆ, ಯಾವುದು? ಕಿತ್ತಳೆ ಬಣ್ಣದ್ದು. ಇದು ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಲ್ವಾ? ಅಂದ್ರೆ ತನ್ನ ಮುಖಾಂತರ ಇದು ನೋಡ್ಲಿಕ್ಕೆ ನಮ್ಗೆ ಕೊಡ್ತಾ ಇಲ್ಲ. ಅಂದ್ರೆ ಇದೇನಾಯ್ತು? ಅಪಾರದರ್ಶಕ ಅಲ್ವಾ? ಅದೇ ರೀತಿ ಗಾಜಿನ ಬಾಟಲಿ ಇದೆ. ಗಾಜಿನ ಬಾಟಲಿ ಮುಖಾಂತರ ನೋಡಿದಾಗ ನಿಮ್ಗೆ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಾ ಇದೆ. ಆದ್ರಿಂದ ಇದು ಪಾರದರ್ಶಕ ಅಂತ ಹೇಳ್ಬೋದು. ಪುಸ್ತಕ ಇದೆ, ಪುಸ್ತಕನ ಹಿಡ್ಕೊಂಡು ನೋಡಿ, ಕಾಣಿಸುತ್ತಾ? ಏನೂ ಕಾಣಿಸಲ್ಲ ಅಲ್ವಾ? ಆದ್ರಿಂದ ಇದೇನು? ಅಪಾರದರ್ಶಕ. ಇನ್ನು ಮೇಣದ ಬತ್ತಿ, ಮೇಣದ ಬತ್ತಿನಲ್ಲಿ ಏನಾಗಿದೆ? ಬೆಳಕು ಇದೆ ಅಲ್ವಾ? ಇದೇನು? ಸ್ವಯಂ ಪ್ರಕಾಶವುಳ್ಳ. ತಿಳಿತಾ? ಇನ್ನು ಕೆಲವೊಂದಿಷ್ಟಿದೆ ಇಲ್ಲಿ ನೋಡಿ. ಇದನ್ನೇ ಯಾರು ಹೇಳ್ತೀರಾ ಇವಾಗ? ಸುಲಭವಾಗಿದೆ, ಹಿಂದಿನ ಚಟುವಟಿಕೆ ಮಾಡಿದ್ರಿ ಅಲ್ವಾ? ಅದೇ ರೀತಿ ಇದು ಕೂಡ. ಇಲ್ಲಿ ಗಾಜಿನ ಡಬ್ಬ ಇದೆ, ಗಾಜಿನ ಡಬ್ಬದ ಮುಖಾಂತರ ನೋಡಿದಾಗ ನಿಮ್ಗೆ ಕಾಣಿಸುತ್ತಾ? ಕಾಣಿಸುತ್ತೆ, ಪಾರದರ್ಶಕ. ಇಲ್ಲಿ ಹಳದಿ ಬಣ್ಣದ ಒಂದು ಕವರ್ ಇದೆ ಅಲ್ವಾ? ಈ ಕವರಿನ ಮುಖಾಂತರ ನೋಡಿದಾಗ ನಿಮ್ಗೆ ಕಾಣಿಸುತ್ತಾ? ಕಾಣಿಸುತ್ತೆ, ಆದ್ರೆ ಸ್ಪಷ್ಟವಾಗಿ ಅಲ್ಲ. ಅಂದ್ರೆ ಏನದು? ಅರೆ ಪಾರದರ್ಶಕ. ಹೌದಲ್ವಾ? ಇಲ್ಲಿ ಒಂದು ಬಲ್ಬ್ನ ಚಿತ್ರ ಇದೆ, ಅಥವಾ ರಸ್ತೆ ದೀಪ ಅಂತ ಹೇಳ್ಬೋದು ಅಲ್ವಾ? ಇದ್ರಲ್ಲಿ ಏನಾಗಿದೆ? ಇದು ನಮ್ಗೆ ಬೆಳಕು ಕೊಡ್ತಾ ಇದೆ, ಅಂದ್ರೆ ಸ್ವಯಂ ಪ್ರಕಾಶವುಳ್ಳ ಅಲ್ವಾ? ಇಲ್ಲಿ ಒಂದು ಗಂಟೆಯ ಚಿತ್ರ ಇದೆ. ಗಂಟೆಯ ಮುಖಾಂತರ ನೀವು ಇನ್ನೊಂದು ಬದಿನ ನೋಡ್ಬೋದಾ? ನೋಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಆದ್ರಿಂದ ಇದು ಅಪಾರದರ್ಶಕ ಆಯ್ತು. ಹೀಗೆ ನಿಮ್ ಮನೆಯಲ್ಲಿ ಅಥವಾ ಶಾಲೆನಲ್ಲಿ ಹಲವಾರು ವಸ್ತುಗಳನ್ನ ನೀವು ನೋಡ್ತೀರಾ ಅಲ್ವಾ? ಇದನ್ನ ನೀವು ಏನ್ ಮಾಡಿ? ಪಾರದರ್ಶಕ, ಅರೆ ಪಾರದರ್ಶಕ, ಸ್ವಯಂ ಪ್ರಕಾಶವುಳ್ಳ ಹಾಗೂ ಅಪಾರದರ್ಶಕ ಅಂತ ಹೇಳಿ ವಿಂಗಡಿಸ್ಬಿಟ್ಟು ಪಟ್ಟಿ ಮಾಡಿ. ಆಯ್ತಾ? ಮಾಡ್ತೀರಾ ಅಲ್ವಾ ಈ ಕೆಲ್ಸನ? ಇನ್ನ ಮುಂದೆ ಹೋಗೋಣ. ಇನ್ನು ಛಾಯೆಗಳು, ಛಾಯೆಗಳ ಬಗ್ಗೆ ನೋಡೋಣ. ಬೆಳಕು ಅಪಾರದರ್ಶಕ ವಸ್ತುವಿನ ಮೂಲಕ ಬಿದ್ದಾಗ ಉಂಟಾಗುವ ಕಡುಗಪ್ಪು ಕಲೆಗಳೇ ಆ ವಸ್ತುವಿನ ಛಾಯೆಗಳು. ಇವಾಗ ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಬೆಳಕು ಬೀಳತ್ತೆ, ಆಯ್ತಾ? ಆ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಕಡುಗಪ್ಪು ಕಲೆಗಳು ಉಂಟಾಗ್ತವೆ, ಅದೇ ಛಾಯೆ. ಇವಾಗ ನಾನು ಹೀಗೆ ಕೂತಿದ್ದೀನಿ, ನನ್ ಮೇಲೆ ಬೆಳಕು ಬೀಳ್ತಾ ಇದೆ. ಇಲ್ಲಿ ನೋಡಿ, ನನ್ನ ಹಿಂದೆ ಕಪ್ಪು ಬಣ್ಣದ ಒಂದು ಆಕೃತಿ ಕಾಣಿಸ್ತಾ ಇದೆಯಾ? ಏನಿದು? ಇದು ಛಾಯೆ. ತಿಳಿತಾ? ನನ್ನ ಮೇಲೆ ಬೆಳಕು ಬಿದ್ದಿದೆ, ನಾನು ಒಂದು ಅಪಾರದರ್ಶಕ ವಸ್ತು ಅಲ್ವಾ? ನನ್ನ ಮೇಲೆ ಬೆಳಕು ಬಿದ್ದಿದೆ, ನನ್ನ ಮೇಲೆ ಬೆಳಕು ಬಿದ್ದಾಗ ಈ ಕಪ್ಪು ಛಾಯೆ ಉಂಟಾಗಿದೆ. ತಿಳಿತಾ? ಇನ್ನು ಛಾಯೆಗಳು ನಮಗೆ ಆ ವಸ್ತುವಿನ ಆಕಾರದ ಬಗ್ಗೆ ಕಲ್ಪನೆ ನೀಡುತ್ತದೆ. ಇವಾಗ ನಾನಿಲ್ಲಿ ಕೂತಿರೋದು ನಿಮ್ಗೆ ಸಣ್ಣದಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ನೀವು ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ಆಯ್ತಾ? ಬಿಸಿಲಾಗಿದೆ, ಆಯ್ತಾ? ಆ ಸಮಯದಲ್ಲಿ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆಯಾ? ನೀವು ಅಪಾರದರ್ಶಕ ವಸ್ತು ಅಲ್ವಾ? ಆಗ ನಿಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ? ದಾರಿಯ ಮೇಲೆ ನಿಮ್ಮ ಛಾಯೆ ಕಾಣಿಸುತ್ತೆ ಅಲ್ವಾ? ನಿಮ್ಮ ರೂಪನೇ ಕಾಣಿಸ್ತಾ ಇರುತ್ತೆ ಅಲ್ವಾ? ಅಂದ್ರೆ ಈ ಛಾಯೆಗಳು ಏನಿದೆ, ಯಾವ ವಸ್ತು ಇದೆ ಆ ವಸ್ತುವಿನ ಒಂದು ಆಕಾರದ ಬಗ್ಗೆ ನಮ್ಗೆ ಕಲ್ಪನೆ ನೀಡುತ್ತೆ. ತಿಳಿತಾ? ಇಲ್ಲಿ ನೋಡಿ, ಒಂದು ಹುಡುಗಿ ನಿಂತಿದ್ದಾಳೆ, ಆ ಹುಡುಗಿಯ ಮೇಲೆ ಬೆಳಕು ಬಿದ್ದಿದೆ. ಹುಡುಗಿ ಏನು? ಅಪಾರದರ್ಶಕ ವಸ್ತು ಅಲ್ವಾ? ಅದ್ರ ಮೇಲೆ ಬೆಳಕು ಬಿದ್ದಾಗ ಇಲ್ಲಿ ಛಾಯೆ ಉಂಟಾಗಿದೆ. ನೋಡಿ, ಹೌದಲ್ವಾ? ಈ ರೀತಿಯ ಛಾಯೆಗಳನ್ನ ನೀವು ನೋಡಿರ್ತೀರಾ ಅಲ್ವಾ? ನಿಮ್ಮ ಛಾಯೆಗಳನ್ನ ಇಲ್ಲೂ ಕೂಡ ನೋಡಿ, ಛಾಯೆ ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ಇದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು? ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಒಂದು ಪಕ್ಷಿ ಹಾರಾಡ್ತಾ ಇದೆ, ಒಂದು ಮರ ಇದೆ, ಒಂದು ಪೇಪರ್ ಬಿದ್ದಿದೆ ಅಥವಾ ಒಂದು ಪುಸ್ತಕ ಬಿದ್ದಿದೆ ಅಂತ ಹೇಳಿ ನಾವು ಈ ಚಿತ್ರದಿಂದ ಹೇಳ್ಬೋದು. ಇದು
ಏನಿದೆ ಛಾಯೆ, ಇದು ಕಪ್ಪಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಡುಗಪ್ಪು ಕಲೆ, ಇದು ಛಾಯೆ. ತಿಳಿತಾ? ಇನ್ನ ತೆರೆಯ ಮೇಲೆ ಮಾತ್ರ ಛಾಯೆಗಳನ್ನು ಕಾಣಲು ಸಾಧ್ಯವಿದೆ. ಏನಾದ್ರೂ ಛಾಯೆ ಬೇಕು ಅಂದ್ರೆ ನಿಮ್ಗೆ ಅದಕ್ಕೆ ತೆರೆ ಬೇಕು. ತೆರೆ ಇಲ್ಲದೆ ಛಾಯೆಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೆಲ, ಕೊಠಡಿಯ ಗೋಡೆಗಳು, ಕಟ್ಟಡ ಅಥವಾ ಅದೇ ರೀತಿಯ ಮೇಲ್ಮೈಗಳು ನಿತ್ಯ ಜೀವನದಲ್ಲಿ ಛಾಯೆಗಳಾಗಿ ತೆರೆಗಳಂತೆ ವರ್ತಿಸುತ್ತವೆ. ನಾನಿವಾಗ ಇಲ್ಲಿ ಕೂತಿದ್ದೀನಿ ಅಂದ್ರೆ ನನ್ ಛಾಯೆ ಇಲ್ಲಿ ಬೀಳ್ತಾ ಇದೆ ಅಂದ್ರೆ ಅರ್ಥ ಏನು? ಈ ಗೋಡೆ ಏನಿದೆ ನನಗೆ ತೆರೆಯಾಗಿ ಕೆಲಸ ಮಾಡ್ತಾ ಇದೆ. ಆಯ್ತಾ? ಇವಾಗ ಹಿಂದೆ ಒಂದು ಹುಡುಗಿಯ ಚಿತ್ರ ನೋಡಿದ್ರಿ ಅಲ್ವಾ, ಅದರ ಛಾಯೆ ಬೀಳ್ತಾ ಇತ್ತು. ಆ ಹುಡುಗಿಯ ಛಾಯೆ ಹೇಗ್ ಬಿತ್ತು? ಅಲ್ಲಿ ದಾರಿ ಏನಿದೆ, ಅವಳು ನಿಂತ ನೆಲ ಏನಿದೆ ಅದು ಅವಳಿಗೆ ತೆರೆಯಾಗಿ ಸಹಾಯವಾಗಿದೆ. ತಿಳಿತಾ? ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆಯ್ತಾ? ಇಲ್ಲಿ ಒಂದು ಹುಡುಗಿ ಇದ್ದಾಳೆ, ಇಲ್ಲಿ ಇನ್ನೊಂದು ಹುಡುಗಿ ತೆರೆಯನ್ನ ಹಿಡ್ಕೊಂಡಿದ್ದಾಳೆ. ಆಯ್ತಾ? ಇವಾಗ ಬೆಳಕನ್ನು ಬಿಟ್ಟಾಗ ಮಾತ್ರ ಈ ವ್ಯಕ್ತಿಯ ಅಥವಾ ಈ ಹುಡುಗಿ ಅಥವಾ ಹುಡುಗ ಯಾರು ಇದ್ದಾರೆ ಅಲ್ವಾ, ಇವರ ಛಾಯೆ ಇಲ್ಲಿ ತೆರೆ ಮೇಲೆ ಬೀಳ್ತಾ ಇದೆ. ನೋಡಿ, ಅಪಾರದರ್ಶಕ ವಸ್ತು, ಬೆಳಕು ಬಿದ್ದಿದೆ, ಬೆಳಕು ತೆರೆಯ ಮೇಲೆ ಛಾಯೆಯಾಗಿ ಕಾಣಿಸ್ತಾ ಇದೆ. ತಿಳಿತಾ? ಇನ್ನು ಛಾಯೆಗಳು ನಮಗೆ ವಸ್ತುವಿನ ಆಕಾರದ ಬಗ್ಗೆ ಕೆಲ ಮಾಹಿತಿಯನ್ನು ನೀಡುತ್ತವೆ. ಎಲ್ಲಾ ಮಾಹಿತಿನೂ ನೀಡಲ್ಲ, ಕೆಲವೊಂದು ಮಾಹಿತಿನೂ ನೀಡುತ್ತವೆ. ಆದರೆ ಕೆಲವೊಮ್ಮೆ ಛಾಯೆಗಳು ನಮಗೆ ವಸ್ತುವಿನ ಆಕಾರದ ಬಗ್ಗೆ ದಾರಿ ತಪ್ಪಿಸಲು ಬಹುದು. ಇದಕ್ಕೆ ಒಂದು ಉದಾಹರಣೆನೂ ಇದೆ ನೋಡಿ. ಉದಾಹರಣೆ, ನಮ್ಮ ಕೈಗಳಿಂದ ಬೇರೆ ಬೇರೆ ಪ್ರಾಣಿಗಳ ಛಾಯೆ ಎಂದು ನಂಬುವಂತೆ ಛಾಯೆಗಳನ್ನು ಮಾಡಬಹುದಾಗಿದೆ. ತಿಳಿತಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ಬಹುದು ನಿಮ್ಗೆ ಅಲ್ವಾ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ಕೈಯ ಆಕಾರನ ನಾವು ಗೋಡೆ ಮೇಲೆ ಮಾಡಿದಾಗ ಇಲ್ಲಿ ನೋಡಿ ಬೇರೆ ಬೇರೆ ಆಕಾರ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಪ್ರಾಣಿಯ ಆಕಾರ ಕಾಣಿಸ್ತಾ ಇದೆ. ಪ್ರಾಣಿನ ಅದು ಅಲ್ಲ ಅಲ್ವಾ, ನಮ್ಮ ಕೈ ಆಗಿತ್ತು ಅದು ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ನೋಡಿ, ಇಲ್ಲಿ ಜಿಂಕೆ ಕಾಣಿಸ್ತಾ ಇದೆ, ಇಲ್ಲಿ ಇನ್ನೊಂದು ಯಾವ್ದೋ ಪ್ರಾಣಿ ಕಾಣಿಸ್ತಿದೆ, ಇಲ್ಲಿ ಆನೆ ಕಾಣಿಸ್ತಾ ಇದೆ, ಹೀಗೆ ಅಲ್ವಾ. ಈ ರೀತಿ ನೀವು ಮನೆಯಲ್ಲೂ ಮಾಡಿ ಪ್ರಯತ್ನಿಸ್ಬೋದು. ಆಯ್ತಾ? ನಿಮ್ ಕೈ ಮೇಲೆ ಬೆಳಕು ಬೀಳೋ ತರ, ಗೋಡೆ ಮೇಲೆ ಬೇರೆ ಬೇರೆ ಚಿತ್ರ ಬರೋ ತರ ನೀವು ನಿಮ್ಮ ಕೈಯ ಆಕಾರನ ಮಾಡಿ ತೋರಿಸ್ಬೋದು. ಆಯ್ತಾ? ಇಲ್ಲಿ ಇನ್ನೊಂದು ರೀತಿಯ ಚಿತ್ರ ಇದೆ ನೋಡಿ. ಇಲ್ಲೂ ಕೂಡ ಹಾಗೆ ಕೈಯಿಂದ ಬೇರೆ ಬೇರೆ ಪ್ರಾಣಿಗಳನ್ನ ಮಾಡಿದ್ದಾರೆ ಅಲ್ವಾ. ಇನ್ನು ಸೂಜಿ ರಂಧ್ರ ಕ್ಯಾಮೆರಾದ ಬಗ್ಗೆ ನೋಡೋಣ. ಏನಿದು ಸೂಜಿ ರಂಧ್ರ ಕ್ಯಾಮೆರಾ ಅಂದ್ರೆ? ಸೂಜಿ ರಂಧ್ರ ಕ್ಯಾಮೆರಾವು ಬೆಳಕು ಸರಳ ರೇಖೆನಲ್ಲಿ ಚಲಿಸ್ತಾ ಇದೆ ಅಂತ ಹೇಳುವ ಒಂದು ಸಾಧನ ಆಗಿದೆ. ತಿಳಿತಾ? ನಾವು ಸೂಜಿ ರಂಧ್ರ ಕ್ಯಾಮೆರಾವನ್ನು ಕೆಳಗಿನ ವಿಧಾನದಿಂದ ಸರಳವಾಗಿ ತಯಾರಿಸಬಹುದು. ಹೇಗೆ? ಸ್ವಲ್ಪವೂ ಅಂತರವಿಲ್ಲದೆ ಒಂದರ ಒಳಗೊಂದು ಜಾರುವ 2 ಡಬ್ಬಿಗಳನ್ನ ತೆಗೆದುಕೋಬೇಕು. ಆಯ್ತಾ? ಈ ಡಬ್ಬಿಗಳ ಒಂದೊಂದು ಬದಿಯನ್ನು ಕತ್ತರಿಸಿ ತೆಗಿಬೇಕು. ಆಯ್ತಾ? ಇವಾಗ ಇಲ್ಲಿ ನೋಡಿ, ಎ ಮತ್ತು ಬಿ ಡಬ್ಬಿಯಾಗಿ ನಾವು ಕತ್ತರಿಸಿ ತೆಗೆದಿದ್ದೇವೆ. ಆಯ್ತಾ? ದೊಡ್ಡ ಡಬ್ಬಿ ಏನಿದೆ ಅದರ ಎದುರಿನ ಬದಿಯ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿ, ಚಿತ್ರ ಎದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ರಂಧ್ರನ ನಾವು ಮಾಡಿದ್ದೇವೆ. ಆಯ್ತಾ? ಅದಾದ ನಂತರ ಸಣ್ಣ ಡಬ್ಬಿನಲ್ಲಿ ಅಂದ್ರೆ ಈ ಡಬ್ಬಿನಲ್ಲಿ 5 ರಿಂದ 6 ಸೆಂಟಿಮೀಟರ್ ಭುಜವುಳ್ಳ ಚೌಕವೊಂದನ್ನು ಕತ್ತರಿಸಿ ತೆಗೆಯಿರಿ. ಆಯ್ತಾ? ಇಲ್ಲಿ ನೋಡಿ, ಈ ರೀತಿ ಕತ್ತರಿಸಿ ತೆಗೆದಿದ್ದೇವೆ. ಆಯ್ತಾ? ಅದಾದ ನಂತರ ಈ ಚೌಕವನ್ನು ಟ್ರೇಸಿಂಗ್ ಹಾಳೆಯಿಂದ ಮುಚ್ಚಿ ಅರೆ ಪಾರದರ್ಶಕ ತೆರೆ, ಯಾವುದು ಈ ಹಿಂದೆ ನೋಡಿದ್ರಿ ಅಲ್ವಾ ನೀವು, ಟ್ರೇಸಿಂಗ್ ಹಾಳೆ ಅಥವಾ ಬೆಣ್ಣೆ ಕಾಗದ ಅಂತಾನು ಇತ್ತು ಅಲ್ವಾ. ಈ ಚಿತ್ರ ಬಿ ನಲ್ಲಿ ತೋರಿಸ್ತಾರ ಈ ರೀತಿ ಮುಚ್ಚಿ ಅದನ್ನು. ಆಯ್ತಾ? ಡಬ್ಬದಲ್ಲಿ ಒಂದು ಚೌಕನ್ನ ಕತ್ತರಿಸ್ಬಿಟ್ಟು ಆ ಚೌಕಕ್ಕೆ ಅರೆ ಪಾರದರ್ಶಕ ತೆರೆನ ಹಚ್ಚಬೇಕು. ಆಯ್ತಾ? ಅದಾದ ನಂತರ ಟ್ರೇಸಿಂಗ್ ಹಾಳೆಯನ್ನು ಹೊಂದಿರುವ ಬದಿಯು ಒಳಗಿರುವಂತೆ, ಅಂದ್ರೆ ಇಲ್ಲಿ ನೋಡಿ, ಈ ಏನು ರಂಧ್ರ ಕಾಣಿಸ್ತಾ ಇದೆ ಅದಕ್ಕೆ ಸಮನಾಗಿ ಬರುವಂತೆ ಆ ಬದಿಗೆ ಇರುವಂತೆ ಏನ್ ಮಾಡ್ಬೇಕು, ಸಣ್ಣ ಡಬ್ಬಿಯನ್ನು ರಂಧ್ರವಿರೋ ದೊಡ್ಡ ಡಬ್ಬಿಯೊಳಗೆ ತೂರಿಸಿ. ಯಾವ ರೀತಿ? ಈ ರೀತಿ. ಆಯ್ತಾ? ಈ ರೀತಿ ಡಬ್ಬನ ತೂರಿಸ್ಬೇಕು. ಈಗ ಸೂಜಿ ರಂಧ್ರ ಕ್ಯಾಮೆರಾ ಬಳಸಲು ಸಿದ್ಧ ಇದೆ. ಸೂಜಿ ರಂಧ್ರ ಕ್ಯಾಮೆರಾ. ಇನ್ನು
ಸೂಜಿ ರಂಧ್ರ ಕ್ಯಾಮೆರಾದಿಂದ ಏನಾಗುತ್ತೆ ನೋಡಿ. ಸೂಜಿ ರಂಧ್ರ ಕ್ಯಾಮೆರಾದಿಂದ ಉಂಟಾದ ಚಿತ್ರಗಳು ಬಣ್ಣವನ್ನು ಹೊಂದಿರುತ್ತದೆ. ತಿಳಿತಾ? ಬಿಂಬಗಳು ತಲೆ ಕೆಳಮುಖವಾಗಿರುತ್ತೆ. ಇವಾಗ ಹೇಗಿದೆ, ಇವಾಗ ನಾನು ಹಿಂಗಿದ್ದೀನಿ ಅಂದ್ರೆ ನೀವು ನನ್ನನ್ನ ಸೂಜಿ ರಂಧ್ರ ಕ್ಯಾಮೆರಾದ ಮೂಲಕ ನೋಡಿದ್ರೆ ನನ್ನ ಛಾಯೆ, ನನ್ನ ಬಿಂಬ ಏನಿದೆ ಅದು ತಲೆ ಕೆಳಗಾಗಿ ಅಂದ್ರೆ ನನ್ನ ತಲೆ ಕೆಳಗೆ ಕಾಲ್ ಮೇಲೆ ಆಗಿ ಕಾಣುತ್ತೆ. ತಿಳಿತಾ? ಚಿತ್ರಗಳು ಸಣ್ಣದಾಗಿ ಕಾಣಿಸುತ್ತವೆ. ನಾನಿವಾಗ ಇಷ್ಟು ದೊಡ್ಡ ಇದ್ದೀನಿ ಅಂದ್ರೆ ನೀವು ಆ ಕ್ಯಾಮೆರಾದ ಮೂಲಕ ನೋಡಿದಾಗ ನನ್ನ ಚಿತ್ರ ಏನಿದೆ ಅದು ನಿಮ್ಗೆ ಸಣ್ಣದಾಗಿ ಕಾಣಿಸುತ್ತೆ. ಆಯ್ತಾ? ಇಲ್ಲಿ ಒಂದು ಸೂಚನೆ ಇದೆ ನೋಡಿ, ಇದು ತುಂಬಾ ಮುಖ್ಯವಾದಂತಹ ಸೂಚನೆ. ನೀವು ಯಾವುದೇ ವಸ್ತುಗಳನ್ನ ನೋಡ್ಬೋದು ಸೂಜಿ ರಂಧ್ರ ಕ್ಯಾಮೆರಾದ ಮೂಲಕ, ಆದ್ರೆ ಒಂದು ವಸ್ತುನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ಸೂರ್ಯ. ಸೂರ್ಯನ ಕಡೆ ಎಂದಿಗೂ ನೇರವಾಗಿ ನೋಡ್ಲೇಬಾರ್ದು. ತಿಳಿತಾ? ಕಾರಣ ಅದು ನಮ್ಮ ಕಣ್ಣುಗಳಿಗೆ ಅತ್ಯಂತ ಅಪಾಯಕಾರಿಯಾಗಿದೆ. ತಿಳಿತಾ? ಹಾಗೆ ನೋಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಪ್ರಭಾವ ಬೀರುತ್ತೆ. ತಿಳಿತಾ? ಹುಷಾರಾಗಿರಿ. ಆಯ್ತಾ? ಇಲ್ಲಿ ನಾವು ಇನ್ನೊಂದು ಆಸಕ್ತಿದಾಯಕ ವಿಷಯನ ತಿಳ್ಕೊತಾ ಇದ್ದೇವೆ. ಏನ್ ಗೊತ್ತಾ? ಪ್ರಕೃತಿಯಲ್ಲಿ ಒಂದು ಕುತೂಹಲಕಾರಿಯಾದ ಸೂಜಿ ರಂಧ್ರ ಕ್ಯಾಮೆರಾ ಇದೆ ನೋಡಿ. ನಮ್ಮ ಪ್ರಕೃತಿನಲ್ಲೂ ಕೂಡ ಒಂದು ಸೂಜಿ ರಂಧ್ರ ಕ್ಯಾಮೆರಾ ಇದೆ ಅಂತೆ. ಏನದು? ತುಂಬಾ ಎಲೆಗಳಿರುವ ಮರದ ಕೆಳಗೆ ನಡೆದು ಹೋಗುವಾಗ, ನೀವು ಯಾವತ್ತಾದ್ರೂ ಹೀಗೆ ತುಂಬಾ ಎಲೆ ಇರುವಂತಹ ಮರದ ಕೆಳಗೆ ನಡ್ಕೊಂಡು ಹೋಗಿದ್ದೀರಾ? ನಡ್ಕೊಂಡು ಹೋಗಿದ್ರೆ ನೀವು ಅಲ್ಲಿ ನೋಡ್ಬೋದು, ಸೂರ್ಯನ ಬೆಳಕಿನ ಕಲೆಗಳನ್ನು ನಾವು ಕೆಲವೊಮ್ಮೆ ಗಮನಿಸುತ್ತೇವೆ. ಇಲ್ಲಿ ಚಿತ್ರ ನೋಡ್ಬೋದು ನೀವು. ಇಲ್ಲಿ ಎಷ್ಟೆಲ್ಲ ಗಿಡಗಳು ಇದೆ ಅಲ್ವಾ? ಗಿಡದ ಮೂಲಕ ಸೂರ್ಯನ ಬೆಳಕು ಬರ್ತಾ ಇದೆ. ಹಾಗೂ ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಚಿಕ್ಕ ರಂಧ್ರಗಳ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಇದು ಸೂರ್ಯನ ಬೆಳಕಿನ ಕಲೆಗಳು. ತಿಳಿತಾ? ಈ ದುಂಡನೆಯ ಬಿಂಬಗಳು ವಾಸ್ತವವಾಗಿ ಸೂರ್ಯನ ಸೂಜಿ ರಂಧ್ರ ಬಿಂಬಗಳು. ಹೇಗೆ ನಾವು ಸೂಜಿ ರಂಧ್ರ ಕ್ಯಾಮ್ರಾದ ಮೂಲಕ ನೋಡಿದಾಗ ನಮ್ಗೆ ಬಿಂಬಗಳು ಕಾಣಿಸ್ತಾವೋ, ತಲೆ ಕೆಳಗಾದಂತಹ ಬಿಂಬ ಅಥವಾ ಚಿಕ್ಕದಾದ ಬಿಂಬ ಕಾಣಿಸುತ್ತೋ, ಅದೇ ರೀತಿ ಸೂರ್ಯ ಕೂಡ ಒಂದು ಸೂಜಿ ರಂಧ್ರ ಕ್ಯಾಮ್ರಾದ ರೀತಿ ವರ್ತಿಸುತ್ತೆ. ಮತ್ತು ಇದರ ಬಿಂಬಗಳು ಏನಿದೆ, ಸೂರ್ಯನ ಸೂಜಿ ರಂಧ್ರ ಬಿಂಬಗಳು, ಇದು ಗಿಡಗಳ ಮೂಲಕ ಹಾದು ಬಂದ್ಬಿಟ್ಟು ನೆಲದ ಮೇಲೆ ಬಿದ್ದಾಗ ಈ ರೀತಿ ಒಂದು ದುಂಡನೆಯ ಬಿಂಬಗಳ ರೀತಿ ಕಾಣಿಸುತ್ತೆ. ಎಲೆಗಳ ನಡುವಿನ ಅಂತರಗಳೇ ಸೂಜಿ ರಂಧ್ರಗಳಂತೆ ವರ್ತಿಸುತ್ತವೆ. ತಿಳಿತಾ? ಇವಾಗ ಒಂದು 3-4 ಎಲೆಗಳು ಹೀಗಿತ್ತು ಅಂದ್ರೆ ಇಲ್ಲಿ ಮಧ್ಯ ಹೋಲಿರುತ್ತೆ ಅಲ್ವಾ? ಹೌದಲ್ವಾ? ರಂಧ್ರ ಇರುತ್ತೆ. ಅದರ ಮೂಲಕ ಏನು ಬೆಳಕು ಬೀಳ್ತಾ ಇದೆ ಅದೇ ಸೂಜಿ ರಂಧ್ರ ಆಗಿ ವರ್ತಿಸ್ತಾ ಇದೆ. ತಿಳಿತಾ? ಈ ಅಂತರಗಳು ಎಲ್ಲಾ ವಿಧದ ಅನಿಯಮಿತ ಆಕಾರದಲ್ಲಿ ಇದ್ದರೂ ಸಹ ಸೂರ್ಯನ ದುಂಡಗಿನ ಬಿಂಬವನ್ನೇ ನಾವು ಕಾಣಬಹುದು. ಈ ಅಂತರಗಳೇನಿದೆ ಅನಿಯಮಿತವಾಗಿದೆ, ಅಂದ್ರೆ ನಿರ್ದಿಷ್ಟವಾಗಿಲ್ಲ, ಇಷ್ಟೇ ಅಂತರ ಇರಬೇಕು ಅಂತ ಏನೂ ಇಲ್ಲ, ಬೇರೆ ಬೇರೆ ಅಂತರದಲ್ಲೇ ಇದೆ. ಆದ್ರೂ ಸಹಿತ ಈ ಆಕಾರ ಏನಿದೆ ಸೂರ್ಯನ ದುಂಡಗಿನ ಬಿಂಬವನ್ನೇ ನಮ್ಗೆ ಕೊಡ್ತಾ ಇದೆ. ಎಷ್ಟು ಆಶ್ಚರ್ಯ ಅಲ್ವಾ ಈ ರೀತಿ ಆದ್ರೆ, ಅಲ್ವಾ? ಇನ್ನ ಇವಾಗ ನೋಡಿ, ಮುಂದಿನ ಬಾರಿ ಗ್ರಹಣ ಇರುತ್ತೆ ಅಲ್ವಾ? ಗ್ರಹಣ ಏನಾದ್ರೂ ಸಂಭವಿಸಿದಾಗ ಸೂರ್ಯನ ಬಿಂಬಗಳನ್ನ ನೀವು ಗಮನಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆಯ್ತಾ? ಅದು ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅಲ್ಲ ನೋಡ್ಲಿಕ್ಕೆ. ಈ ಸೂಜಿ ರಂಧ್ರ ಕ್ಯಾಮ್ರಾನ ಗ್ರಹಣಗಳನ್ನ ನೋಡ್ಲಿಕ್ಕೆ ಉಪಯೋಗಿಸ್ತಾರೆ. ತಿಳಿತಾ? ಈ ಸೂಜಿ ರಂಧ್ರ ಹಿಂದೆ ನೋಡಿದೀವಲ್ಲ, ಒಂದು ಡಬ್ಬದ ರೀತಿ ನಾವು ಮಾಡಿದ್ವಿ, ಒಂದು ಡಬ್ಬದೊಳಗೆ ಇನ್ನೊಂದು ಡಬ್ಬ ಹಾಕ್ಬಿಟ್ಟು ಅದರ ಮೂಲಕ ನೋಡ್ಬೇಕು ಅಂತ ಹೇಳಿ, ಅದರ ಮೇಲೆ ಒಂದು ಕಪ್ಪು ಬಟ್ಟೆನ ಹಾಕ್ಬಿಟ್ಟು ಅದರ ಮೂಲಕ ನೀವು ನೋಡಿದಾಗ ನಿಮ್ಗೆ ಚೆನ್ನಾಗಿ ಬಿಂಬಗಳು ಕಾಣಿಸ್ತವೆ. ತಿಳಿತಾ? ಸೂಜಿ ರಂಧ್ರ ಕ್ಯಾಮ್ರಾ ಎಷ್ಟು ಸುಲಭವಾಗಿದೆ ಮತ್ತು ಎಷ್ಟು ಆಶ್ಚರ್ಯಕರವಾಗಿದೆ ಅಲ್ವಾ? ನೋಡ್ಲಿಕ್ಕೆ ಖುಷಿ ಕೊಡುತ್ತೆ ನಿಮ್ಗೆ, ಹೌದಲ್ವಾ? ಈ ತರದ ಒಂದು ಸೂಜಿ ರಂಧ್ರ ಕ್ಯಾಮ್ರಾನ ನೀವು ಮನೆಯಲ್ಲಿ ಮಾಡಿ ಪ್ರಯತ್ನಿಸಿ. ಆಯ್ತಾ? ಮನೆಯಲ್ಲಿ ಎಷ್ಟೊಂದು ಖಾಲಿ ಡಬ್ಬಗಳು ಬಿದ್ದಿರತ್ತೆ ಅಲ್ವಾ? ಆ ಖಾಲಿ ಡಬ್ಬನ ಈ ರೀತಿ ನಾನು ಹೇಗೆ ಹಿಂದೆ ಹೇಳ್ದೆ ನಿಮ್ಗೆ ಯಾವ ರೀತಿ ಕತ್ತರಿಸ್ಬೇಕು ಅಂತ, ಅದೇ ರೀತಿ ಕತ್ತರಿಸಿ ಟ್ರೇಸಿಂಗ್ ಪೇಪರ್ನ ಹಾಕ್ಬಿಟ್ಟು ಒಂದು ರಂಧ್ರನ ಕೊಡ್ಬಿಟ್ಟು ಒಂದು ಸೂಜಿ ರಂಧ್ರ ಕ್ಯಾಮ್ರಾ ಮಾಡಿ ವಸ್ತುಗಳನ್ನ ನೋಡಿ. ಆಯ್ತಾ? ಇನ್ನ ದರ್ಪಣಗಳು ಮತ್ತು ಪ್ರತಿಫಲನಗಳು. ದರ್ಪಣದಲ್ಲಿ ನಾವು ನಮ್ಮ ಮತ್ತು
ಇತರ ವಸ್ತುಗಳ ಪ್ರತಿಫಲನವನ್ನ ಕಾಣಬಹುದು. ದರ್ಪಣ ಅಂದ್ರೆ ಏನು? ಕನ್ನಡಿ ಗೊತ್ತಾ ನಿಮ್ಗೆ? ಕನ್ನಡಿ ನೋಡ್ತೀರಾ ನೀವು ನಿಮ್ಮನ್ನ? ಹೌದಾ? ನಿಮ್ಮನ್ನ ನೀವು ನೋಡಿದಾಗ ಅಲ್ಲಿ ನಿಮ್ಮ ಮುಖ ಕಾಣಿಸುತ್ತೆ ಅಲ್ವಾ? ಮರ, ಕಟ್ಟಡ ಮತ್ತು ಇತರೆ ವಸ್ತುಗಳ ಪ್ರತಿಫಲನಗಳನ್ನು ನಾವು ಕೊಳ ಅಥವಾ ಕೆರೆಗಳಲ್ಲೂ ಕೆಲವೊಮ್ಮೆ ಕಾಣಬಹುದು. ಇವಾಗ ಒಂದು ಮರ ಇದೆ ಅಥವಾ ಒಂದು ಕಟ್ಟಡ ಇದೆ ಅಂದಾಗ ಅದ್ರ ಪಕ್ಕನೆ ಒಂದು ನದಿ ಇತ್ತು ಅಥವಾ ಒಂದು ಕೆರೆ ಇತ್ತು ಅಂದಾಗ ಮರದ ಪ್ರತಿಫಲನ ಕೆರೆನಲ್ಲಿ ಕಾಣುತ್ತೆ, ಹೌದಲ್ವಾ? ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಒಬ್ಬ ಹುಡುಗ ತನ್ನ ಮುಖನ ಕನ್ನಡಿನಲ್ಲಿ ನೋಡ್ಕೋತಾ ಇದ್ದಾನೆ, ಅಂದ್ರೆ ದರ್ಪಣದಲ್ಲಿ ಆತನ ಪ್ರತಿಫಲನ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಒಂದು ಮನೆ ನದಿಯ ಪಕ್ಕದಲ್ಲಿ ಇದೆ, ಇದರ ಪ್ರತಿಫಲನ ನದಿನಲ್ಲಿ ಕಾಣಿಸ್ತಾ ಇದೆ, ಹೌದಲ್ವಾ? ಇವಾಗ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಮತ್ತು ದರ್ಪಣದಿಂದ ಪ್ರತಿಫಲಿತವಾಗುತ್ತದೆ ಅನ್ನೋದು ತಿಳಿಯಿತು ನಿಮ್ಗೆ ಅಲ್ವಾ? ದರ್ಪಣದಲ್ಲಿ ಪ್ರತಿಫಲನ ಆಗೋದ್ರಿಂದನೇ ನಮ್ಗೆ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ತಿಳಿತಾ? ಇಲ್ಲಿ ನೋಡಿ, ಇಲ್ಲಿ ಬೆಳಕನ್ನ ನಾವು ಕನ್ನಡಿಯ ಮೇಲೆ ಬಿಟ್ಟಾಗ ಇದು ಬೆಳಕು ಏನಿದೆ ಸರಳ ರೇಖೆನಲ್ಲಿ ಇದೆ, ಆಯ್ತಾ? ದರ್ಪಣದ ಮೇಲೆ ಬಿಟ್ಟಾಗ ದರ್ಪಣದಿಂದ ಅದು ಪ್ರತಿಫಲನ ಆಗ್ತಾ ಇದೆ, ಹೌದಲ್ವಾ? ಹೀಗೆ ನೋಡಿ, ಎರಡು ಸರಳ ರೇಖೆನಲ್ಲೇ ಇದೆ, ಪ್ರತಿಫಲನ ಕೂಡ ಸರಳ ರೇಖೆನಲ್ಲೇ ಸಿಗತ್ತೆ ನಮ್ಗೆ, ತಿಳಿತಾ? ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ? ಈ ತರದ ಚಟುವಟಿಕೆಗಳನ್ನ ನೀವು ನಿಮ್ಮ ಮನೆಯಲ್ಲೂ ಮಾಡಿ ಪ್ರಯತ್ನಿಸಿ, ಆಯ್ತಾ? ಇದಿಷ್ಟು ಇವತ್ತಿನ ತರಗತಿಗೆ. ಹಾಗಾದ್ರೆ ಇವತ್ತಿನ ತರಗತಿನಲ್ಲಿ ನಾವೇನೇನ್ ಕಲ್ತೀವಿ? ಮೊದಲನೇದಾಗಿ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಮಾತ್ರ ವಸ್ತುಗಳು ಗೋಚರಿಸ್ತವೆ ಅನ್ನೋದನ್ನ ನಾವು ನೋಡಿದ್ವಿ. ಬೆಳಕು ಸರಳ ರೇಖೆನಲ್ಲಿ ಚಲಿಸುತ್ತದೆ ಅನ್ನೋದನ್ನ ನೋಡಿದ್ವಿ. ಹಾಗೂ ದರ್ಪಣದಲ್ಲಿ ನಾವು ಪ್ರತಿಬಿಂಬವನ್ನ ಕಾಣಬಹುದು ಅನ್ನೋದನ್ನ ನೋಡಿದ್ವಿ. ಹಾಗೂ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಸ್ವಂತ ಬೆಳಕನ್ನು ಹೊಂದಿರುತ್ತದೆ ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳು ಪಾರದರ್ಶಕ ವಸ್ತುಗಳು ಅನ್ನೋದನ್ನ ನೋಡಿದ್ವಿ. ಹಾಗೂ ಬೆಳಕನ್ನು ತಮ್ಮ ಮೂಲಕ ಹಾದು ಹೋಗಲು ಬಿಡದ ವಸ್ತುಗಳು ಅಪಾರದರ್ಶಕ ವಸ್ತುಗಳು ಅನ್ನೋದನ್ನ ನೋಡಿದ್ವಿ. ಹಾಗೂ ಅರೆ ಪಾರದರ್ಶಕ ವಸ್ತುಗಳು ಬೆಳಕನ್ನು ತಮ್ಮ ಮೂಲಕ ಭಾಗಶಃ ಹರಿದು ಹೋಗಲು ಬಿಡುತ್ತವೆ ಅನ್ನೋದನ್ನ ನೋಡಿದ್ವಿ. ಇನ್ನು ಉಲ್ಲೇಖಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.